ನಮಸ್ಕಾರ ಸ್ನೇಹಿತರೆ. ಅನ್ನವೇ ಜೀವ, ಅನ್ನವಿಲ್ಲದೆ ದೇವರ ಕಾಣಿಕೆಗೂ ಅರ್ಥವಿಲ್ಲ ಎಂಬ ಮಾತಿದೆ. ಈ ಜಗತ್ತಿನಲ್ಲಿ ಲಕ್ಷಾಂತರ ದೇವಸ್ಥಾನಗಳಿವೆ. ಆದರೆ ಹಸಿದವರಿಗೆ ಮೊದಲು ಅನ್ನ ನಂತರ ದೇವರು ಎನ್ನುವ ತತ್ವವನ್ನು ಜೀವಂತವಾಗಿ ಉಳಿಸಿಕೊಂಡಿರುವ ಕ್ಷೇತ್ರಗಳು ವಿರಳ. ಅಂತಹ ಒಂದು ಅಪರೂಪ ಕ್ಷೇತ್ರವೇ ತುಂಗಾ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಹೊಮ್ಮಿರುವ ತಾಯಿ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯ. ಈ ಒಂದು ಕ್ಷೇತ್ರದ ಬಗ್ಗೆ ನಾವು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಕಾಶಿಯಾದಂತಹ ಮಹಾಕ್ಷೇತ್ರವನ್ನು ಬಿಟ್ಟು, ರಾಜಧಾನಿಗಳ ಗದ್ದಲವನ್ನು ಬಿಟ್ಟು ಅನ್ನಪೂರ್ಣೇಶ್ವರಿ ದೇವಿ ಹೊರನಾಡಿನಂತಹ ಅರಣ್ಯ ಭೂಮಿಯಲ್ಲಿ ಏಕೆ ಬಂದು ನೆಲೆಸಿದಳು? ಇದಕ್ಕೆ ಉತ್ತರ ಪೌರಾಣಿಕ ಕಥೆ ಏನು? ಭಕ್ತಿಯ, ನಂಬಿಕೆ ಮತ್ತು ಅನ್ನದ ಮಹತ್ವವನ್ನು ಸಾರುವ ದೈವದ ಲೀಲೆಯೊಂದಿಗೆ ಈ ಒಂದು ಕಥೆಯನ್ನು ನಾನು ಪ್ರಾರಂಭ ಮಾಡ್ತೇನೆ. ಹಾಗಿದ್ರೆ ತಡ ಮಾಡೋದು ಬೇಡ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಒಂದು ಪೌರಾಣಿಕ ಕಥೆ ಪ್ರಕಾರ ಕೈಲಾಸದಲ್ಲಿ ಭಗವಾನ್ ಶಿವನು ಧ್ಯಾನದಲ್ಲಿ ತಲ್ಲೀನರಾಗಿದ್ದರು. ಪಾರ್ವತಿ ದೇವಿ ಪಕ್ಕದಲ್ಲೇ ಕುಳಿತುಕೊಂಡಿದ್ದರು. ಅಷ್ಟರಲ್ಲಿ ಶಿವರು ಪ್ರಶ್ನೆ ಮಾಡ್ತಾನೆ. ಶಿವನು, ಈ ಜಗತ್ತು ಮಾಯೆ ಪಾರ್ವತಿ, ಅನ್ನವು ಭೋಗವು ಅಂತ ಹೇಳಿದಾಗ ಈ ಮಾತನ್ನು ಕೇಳಿಸಿಕೊಂಡಂತಹ ಪಾರ್ವತಿಗೆ ಕಣ್ಣು ತುಂಬ ನೀರು ಬಂದಿತ್ತು. ಪಾರ್ವತಿ, ಅನ್ನವೇ ಜೀವ, ಅದನ್ನು ಮಾಯೆ ಎಂದರೆ ಈ ಲೋಕ ಹೇಗೆ ಬದುಕುತ್ತದೆ ಅಂತ ಶಿವನನ್ನು ಕೇಳ್ತಾರೆ. ಆಗ ಪಾರ್ವತಿ ದೇವಿ ಒಂದು ಮಹಾ ನಿರ್ಧಾರವನ್ನು ತೆಗೆದುಕೊಳ್ತಾಳೆ. ಅವಳು ತನ್ನ ಅನ್ನದ ಶಕ್ತಿಯನ್ನು ಈ ಜಗತ್ತಿನಿಂದ ಹಿಂತೆಗೆದುಕೊಳ್ತಾಳೆ. ಅನ್ನಪೂರ್ಣೇಶ್ವರಿ ದೇವಿ ಪಾರ್ವತಿಯ ಮೂಲ ಶಕ್ತಿ ಆಗಿದ್ದರಿಂದ ಪಾರ್ವತಿ ದೇವಿಯೇ ಅನ್ನದ ಶಕ್ತಿಯನ್ನು ಈ ಜಗತ್ತಿನಿಂದ ಹಿಂತೆಗೆದುಕೊಂಡಾಗ ಭೂಮಿಯಲ್ಲಿ ಹಸಿವು, ಜನರ ಅಳಲು, ಋಷಿಗಳ ತಪಸ್ಸಿಗೂ ಶಕ್ತಿ ಇಲ್ಲದಂತಾಯಿತು. ಎಲ್ಲೆಡೆ ಹಾಹಾಕಾರ. ಹಸಿದವರಿಗೆ ಅನ್ನವೇ ಸಿಗದಂತಹ ಸಂದರ್ಭ ಆ ಒಂದು ಕಾಲದಲ್ಲಿ ಎದುರಾಯಿತು. ಎಲ್ಲೆಡೆ ಒಂದೇ ಕೂಗು, ಅನ್ನಂ ದೇಹಿ ಅನ್ನಂ ದೇಹಿ ಅಂತ. ಅಂದರೆ ಅನ್ನವನ್ನು ನೀಡು ತಾಯಿ, ಅನ್ನವನ್ನು ನೀಡು ಅಂತ ಎಲ್ಲೆಡೆ ಸಾಧು ಸಂತರು, ಜನರು ಎಲ್ಲರೂ ಕೂಗ್ತಿದ್ದಾರೆ. ಈ ಜಗತ್ತು ಹಸಿದದನ್ನು ನೋಡಿ ಶಿವನಿಗೆ ಅರಿವಾಯಿತು. ಯಾವ ರೀತಿ ಈ ಜಗತ್ತು ಅನ್ನದ ಮೇಲೆ ಎಷ್ಟು ಮಹತ್ವವನ್ನು ಹೊಂದಿದೆ. ಅನ್ನದ ಮಹತ್ವವನ್ನು ತಿಳಿಯಬೇಕಾದದ್ದು ಪಾರ್ವತಿಯ ಒಂದು ಉತ್ತರ ಕೂಡ ಅದೇ ಆಗಿತ್ತು. ಹಸಿದ ಜಗತ್ತನ್ನು ನೋಡಿ ಶಿವನಿಗೆ ಅರಿವಾಯಿತು. ಕಳವಳದಿಂದ ಅನ್ನವಿಲ್ಲದೆ ಜ್ಞಾನಕ್ಕೆ ಅರ್ಥವಿಲ್ಲ, ಅನ್ನವಿಲ್ಲದೆ ತಪಸ್ಸಿಗೂ ಶಕ್ತಿ ಇಲ್ಲ ಅಂತ. ಆಗ ಶಿವನು ಪಾರ್ವತಿಯನ್ನು ಹುಡುಕಿಕೊಂಡು ಹೊರಡ್ತಾರೆ. ಆಗ ಕಾಶಿ ನಗರದಲ್ಲಿ ಒಂದು ದೀಪದ ಬೆಳಕು ಕಾಣ್ತಾ ಇತ್ತು. ಶಿವನು ಪಾರ್ವತಿಯನ್ನು ಹುಡುಕಿಕೊಂಡ ಬಂದ ಕ್ಷಣದಲ್ಲಿ ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರಿ ರೂಪದಲ್ಲಿ ಅವತರಿಸಿದ್ಳು. ಕೈಯಲ್ಲಿ ಪಾತ್ರೆ, ಇನ್ನೊಂದು ಕೈಯಲ್ಲಿ ಚಮಚ ಹಾಗೂ ಕರುಣೆಯ ನೋಟದಿಂದ ಅನ್ನವೇ ಬ್ರಹ್ಮ, ಅನ್ನವೇ ಜೀವ ಅಂತ ಅನ್ನದಾನವನ್ನು ಮಾಡ್ತಾ ಇದ್ಳು. ಆಗ ಅದೇ ಕಾಶಿಯಲ್ಲಿ ಭಸ್ಮ ಲೇಪಿತ ದೇಹಿ ಹಾಗೂ ಜೋಳಿಗೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಒಬ್ಬ ವ್ಯಕ್ತಿ ನಿಂತಿದ್ದ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆ ವ್ಯಕ್ತಿ ಮಹಾಶಿವನೇ ಆಗಿದ್ದ. ಅನ್ನಪೂರ್ಣೇಶ್ವರಿಯ ಮುಂದೆ ತಾನೂ ಕೂಡ ಅನ್ನವನ್ನು ನೀಡಿ ಅಂತ ಕೈಯನ್ನು ಒಡ್ಡಿ ಅನ್ನವನ್ನು ಕೇಳ್ತಾ ಇದ್ದರು. ಅನ್ನಪೂರ್ಣೆ ಚಮಚದಿಂದ ಅನ್ನವನ್ನು ಶಿವನಿಗೂ ಕೂಡ ನೀಡ್ತಾಳೆ. ಆ ಕ್ಷಣದಲ್ಲಿ ಈ ಜಗತ್ತು ಮತ್ತೆ ಬದುಕಿತು. ಹೊಲಗಳು ಹಸಿರಾದವು, ಮಕ್ಕಳ ನಗು ಮರಳಿತ್ತು, ಯಜ್ಞಗಳಲ್ಲಿ ಅಗ್ನಿ ಮತ್ತೆ ಹೊತ್ತಿತು. ಶಿವರು ಕ್ಷಮಿಸು, ನನ್ನನ್ನು ಕ್ಷಮಿಸುವಂತ ಕೇಳ್ತಾರೆ. ಆಗ ಶಿವನಿಗೂ ಅರ್ಥವಾಯಿತು, ಅನ್ನವಿಲ್ಲದೆ ನಾನು ಕೂಡ ಶೂನ್ಯ ಅಂತ. ಆಗ ಶಿವನಿಗೂ ಕೂಡ ಅರ್ಥವಾಯಿತು. ಇಂದಿಗೂ ಕಾಶಿಯಲ್ಲಿಯೂ ಕೂಡ ಯಾರೂ ಹಸಿವಿನಿಂದ ಮಲಗಬಾರದು ಎನ್ನುವ ಒಂದು ಸಂದೇಶ ಕೂಡ ಕಾಶಿಯಲ್ಲಿ ನೀಡುತ್ತೆ. ಆ ಒಂದು ಕಾರಣದಿಂದ ಪ್ರಸಾದಗಳು ಎಲ್ಲೆಡೆ ಸಿಗುತ್ತೆ. ಅದೇ ರೀತಿ ಜನರು ಕೂಡ ಎಷ್ಟೇ ಶ್ರೀಮಂತರಾದರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿ ಸಾಮಾನ್ಯರೊಳಗೆ ಸಾಮಾನ್ಯರಂತೆ ಇರ್ತಾರೆ. ಹಸಿದವನಿಗೆ ಅನ್ನವನ್ನು ಕೊಡುವುದೇ ದೇವ ಪೂಜೆ ಅಂತ ನಂಬಲಾಗುತ್ತೆ.
ಒಂದು ಸಂಕೇತಾರ್ಥವಾಗಿ ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸೋದಕ್ಕೆ ಕಾರಣ ಏನು ಅಂತ ಬಂದಾಗ ಕೆಲವೊಂದು ಗುಟ್ಟಾದ ಅಂಶಗಳು ನಾವು ಅಲ್ಲಿ ಕಾಣಬಹುದಾಗಿದೆ. ಗದ್ದಲದ ಪಟ್ಟಣಗಳಲ್ಲಿ ತಾಯಿ ಇರೋದಿಲ್ಲ, ಶಾಂತವಾದ ಒಂದು ಸ್ಥಳಗಳಲ್ಲಿ ಬಂದು ನೆಲೆಸ್ತಾಳೆ. ಇನ್ನು ರಾಜ ವೈಭವ ಅರಮನೆಗಳಲ್ಲಿ ತಾಯಿ ನೆಲೆಸೋದಿಲ್ಲ. ತನ್ನ ಭಕ್ತಿ ಎಲ್ಲಿ ಇರುತ್ತೋ ತಾನು ಅಲ್ಲಿ ಹೋಗಿ ನೆಲೆಸ್ತಾಳೆ ಮತ್ತು ಅಗತ್ಯದಲ್ಲಿರುವವರಿಗೆ ಹತ್ತಿರವಾಗಿ ಹೊರನಾಡಿನಲ್ಲಿ ನೆಲೆಸಿದ್ದಾಳೆ. ಭಕ್ತಿ ಉಳ್ಳವರನ್ನು ಹುಡುಕಿಕೊಂಡು ಬರುವ ಒಂದು ತಾಯಿಯ ಮಹಿಮೆ ಕೂಡ ಮುಖ್ಯವಾಗಿದೆ. ಇನ್ನು ತಪಸ್ಸಿಗೆ ಯೋಗ್ಯವಾದಂತಹ ಪವಿತ್ರ ಭೂಮಿ ಹೊರನಾಡು ಆಗಿದ್ದ ಒಂದು ಕಾಲದಲ್ಲಿ ತಾಯಿ ಬಂದು ಆ ಒಂದು ಸ್ಥಳದಲ್ಲಿ ನೆಲೆಸಿದ್ದು ಅಂತ ಹೇಳಲಾಗುತ್ತೆ. ಇನ್ನು ಶರಾವತಿ ನದಿಯ ಪಾವಿತ್ರತೆ ಕೂಡ ಮುಖ್ಯವಾಗಿದೆ. ಇನ್ನು ಅನ್ನವನ್ನ ನೀಡುವ ಮಾತೃ ಹೃದಯಿ ಶರಾವತಿ ನದಿಯ ಪಾವಿತ್ರತೆಯಿಂದ ಬಂದು ನೆಲೆಸಿದಳು ಅಂತ ಹೇಳಲಾಗುತ್ತೆ. ಇನ್ನು ಕಾಶಿಯಲ್ಲಿ ದೇವಾಲಯ ಜನಪ್ರಿಯವಾಗಿತ್ತು, ಆದರೆ ಹೊರನಾಡಿನಲ್ಲಿ ದೇವಿಯ ಸನ್ನಿಧಿ ಎಲ್ಲರಿಗೂ ಸಮಾನವಾಗಿ ಲಭಿಸಬೇಕೆಂದು ತಾಯಿ ಬಯಸಿದ್ಲು. ಇನ್ನು ಆ ಒಂದು ಕಾಲದಲ್ಲಿ ಈ ಹೊರನಾಡಿನ ಸ್ಥಳದಲ್ಲಿ ಅನ್ನವಿಲ್ಲದೆ ಬಳಲ್ತಾ ಇದ್ದಂತಹ ಜನರಿಗೆ ಸಹಾಯ ಮಾಡುವ ರೀತಿಯಲ್ಲಿ ದೇವಿ ತನ್ನ ಅನ್ನ ಸಂಪತ್ತು ಮತ್ತು ಕೃಪೆಯನ್ನು ಸ್ಥಳಾಂತರಿಸಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಿರಬೇಕು ಅಂತ ಆ ಒಂದು ಸ್ಥಳದ ಮಹಿಮೆಯೂ ಕೂಡ ಹೇಳಲಾಗುತ್ತೆ. ಇನ್ನೊಂದು ಮುಖ್ಯವಾದ ಮಾಹಿತಿಯ ಪ್ರಕಾರ ಮಹರ್ಷಿಗಳು ಈ ಹಳ್ಳದ ತಟದಲ್ಲಿ ಯಜ್ಞ ಮತ್ತು ಹವನಗಳನ್ನು ಮಾಡ್ತಾ ಇದ್ದರು ಹಾಗೂ ದೇವಿ ಅನ್ನಪೂರ್ಣ ರೂಪದಲ್ಲಿ ಅನ್ನ ಹೋಮ ಪದಾರ್ಥಗಳನ್ನು ಪೂರೈಸಿದ್ಲು ಹಾಗೂ ಪ್ರತ್ಯಕ್ಷ ಸ್ಥಿರ ವಾಸ ಮಾಡಬೇಕಂತ ನಿಶ್ಚಯ ಮಾಡಿದ್ಲು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಹೊರನಾಡಿನ ಅರಣ್ಯ ಪ್ರದೇಶವು ಆ ಕಾಲದಲ್ಲಿ ಯಾತ್ರಿಕರಿಗೆ ಕಠಿಣವಾಗಿತ್ತು. ಹಸಿವು ಬಾಯಾರಿಕೆ ಎದುರಿಸುತ್ತಾ ತಪಸ್ಸಿಗೆ ಮತ್ತು ಯಾತ್ರೆಗೆ ಬರುವವರಿಗೆ ನೆರವಾಗಲಿ ಅಂತ ನನ್ನ ಬಳಿಗೆ ಬರುವ ಯಾರಿಗೂ ಉಚಿತ ಅನ್ನ ಹಾಗೂ ಪಾನ ದೊರೆಯಲೇಬೇಕು ಅಂತ ವೃತ ಕೈಗೊಂಡವರಿಗೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಅನ್ನಪೂರ್ಣೇಶ್ವರಿ ಹೊರನಾಡಿನಲ್ಲಿ ಬಂದು ನೆಲೆಸ್ತಾಳೆ. ಸ್ನೇಹಿತರೆ, ಅದೇನೇ ಆಗಿರಲಿ, ಕಾಶಿಯಿಂದ ಹೊರನಾಡಿಗೆ ಬಂದು ಅನ್ನಪೂರ್ಣೇಶ್ವರಿ ದೇವಿ ಸಾಮಾನ್ಯ ಜನರ ಹತ್ತಿರ ಗ್ರಾಮಾಂತರ ಭಾಗದಲ್ಲಿ ತಮ್ಮ ಕೃಪೆಯನ್ನು ಹರಿಸಲು ನಿರ್ಧಾರ ಮಾಡ್ತಾರೆ. ಅವಳ ಈ ಕಡೆಯ ನಿರ್ಣಯವು ಕೂಡ ದೇವಿಗೆ ಮುಕ್ತ ಭಕ್ತರು, ಗ್ರಾಮೀಣ ಜನರು ಮತ್ತು ಜೀವನದ ಅಡುಗೆ ಆಹಾರ ವ್ಯವಸ್ಥೆಯಲ್ಲಿ ನಿರಾಶ್ರಿತ ಆಧ್ಯಾತ್ಮಿಕ ಮತ್ತು ಭೌತಿಕ ಸಹಾಯವನ್ನು ನೀಡುವ ಅವಕಾಶ ಮಾಡಿಕೊಡ್ತಾಳೆ. ಈ ಕಥೆ ನಮಗೆ ಕಥೆಯಾಗಿರದೆ ಕಲಿಯಬೇಕಾದ ಪಾಠ ಕೂಡ ಇದೆ. ದೇವತೆಗಳ ಕೃಪೆ ಎಲ್ಲರಿಗೂ ಸಮಾನವಾಗಿ ಲಭ್ಯವಾಗಬೇಕು ಮತ್ತು ಉದ್ದೇಶ ಕೂಡ ಸಾಮಾಜಿಕ ಸಹಾಯ ಹಾಗೂ ಜನರ ಕಲ್ಯಾಣ ಅಂತ ದೇವತೆಗಳು ಕೂಡ ಸಾರಿ ಸಾರಿ ತಿಳಿಸ್ತಾರೆ ಅನ್ನೋದಕ್ಕೆ ಹೊರನಾಡಿನ ಅನ್ನಪೂರ್ಣೇಶ್ವರಿಯೇ ಸಾಕ್ಷಿ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ನಾವು ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.